ಬಿಗ್ ಬಾಸ್‌ನಲ್ಲಿ ಯಾರು ಇರ್ತಾರೆ, ಯಾರು ಹೋಗ್ತಾರೆ ಅನ್ನುವಂಥ ಕ್ಯೂರಿಯಾಸಿಟಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ನಿನ್ನೆ ಈ ಸೀಸನ್‌ನ ಕೊನೆಯ ಪಂಚಾಯಿತಿ ಇತ್ತು. ಸಾಕಷ್ಟು ನಿರೀಕ್ಷೆಗಳು, ಊಹಾಪೋಹಗಳ ನಡುವೆ ನೆನೆಯ ಪಂಚಾಯಿತಿಯಲ್ಲಿ ಗೌತಮಿ ಹೊರಗಡೆ ಹೋದ್ರು. ಸೊ ಇದು ತುಂಬಾ ಜನಕ್ಕೆ ಶಾಕಿಂಗೂ ಆಗಿರಬಹುದು. ಯಾಕಂದ್ರೆ ಪಾಸಿಟಿವ್ ಅಂತ ಹೇಳ್ಕೊಂಡು ಆಟ ಆಡ್ತಾ ಇದ್ದಂಥ ಗೌತಮಿ ಇಷ್ಟು ಬೇಗ ಆಚೆಗೆ ಬರ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಟಾಪ್ 4 ಅಲ್ಲಾದರೂ ಇರ್ತಾರೆ ಅನ್ನುವಂಥ ನಿರೀಕ್ಷೆಯನ್ನ ಅವರ ಅಭಿಮಾನಿಗಳು ಇಟ್ಕೊಂಡಿದ್ರು. ಆದರೆ ಗೌತಮಿ ಹೊರಗಡೆ ಬಂದಿದ್ದಾಗಿದೆ. ಸೊ ಎಲ್ಲೋ ಒಂದು ಕಡೆಯಲ್ಲಿ ಉಗ್ರ ಮಂಜು ಅವರ ಸಹವಾಸ ಮಾಡಿದ್ದೇ ಗೌತಮಿ ಅವರ ಇಷ್ಟು ಬೇಗ ಎಲಿಮಿನೇಟ್ ಆಗೋದಕ್ಕೆ ಕಾರಣ ಆಯ್ತೇನೋ. ಗೆಲ್ಲಬಹುದಾದಂಥ ಸ್ಪರ್ಧಿ ಆಗಿದ್ರು ಗೌತಮಿ, ಆದರೆ ಅದ್ಯಾಕೋ ಹಿಂದೆ ಬಿದ್ದಿದ್ರಿಂದ ಎಲಿಮಿನೇಟ್ ಆದ್ರು ಅಂತ ಕಾಣುತ್ತೆ ಅಂತ ಕೆಲವರು ಗೆಸ್ ಮಾಡ್ತಾ ಇದ್ದಾರೆ. ಸೊ ಗೌತಮಿ ಬಂದಂಥ ಶಾಕಿನ ನಡುವೆಗೆ ಇದೀಗ ಇನ್ನೊಂದು ಎಲಿಮಿನೇಷನ್ ಕೂಡ ಆಗಿದೆ. ನಿನ್ನೆಯೇ ಆ ಎಲಿಮಿನೇಟ್ ಆಗಿದ್ರು ಕೂಡ ಅದರ ಪ್ರಸಾರವನ್ನ ಇವತ್ತು ಮಾಡಲಾಗತ್ತೆ. ಹೌದು, ಎಲ್ರಿಗೂ ಗೊತ್ತಿರೋ ಹಾಗೇನೆ ಹಿಂದಿನ ದಿನ ಶೂಟ್ ಆಗಿರುತ್ತೆ, ಅದರ ನೆಕ್ಸ್ಟ್ ಡೇ ಪ್ರಸಾರವನ್ನ ಮಾಡಲಾಗತ್ತೆ. ನಿನ್ನೆಗೆ ಗೌತಮಿ ಜೊತೆಗೆ ಇನ್ನೊಬ್ರು ಕೂಡ ಎಲಿಮಿನೇಟ್ ಆಗಿದೆ, ಆದರೆ ಅದರ ಪ್ರಸಾರವನ್ನ ಮಾಡಿಲ್ಲ. ಇವತ್ತು ಅದರ ಪ್ರಸಾರವನ್ನ ಮಾಡಲಾಗತ್ತೆ. ಸೊ ಹಾಗಿದ್ರೆ ಗೌತಮಿ ನಂತರ ಮನೆಯಿಂದ ಹೊರಗೆ ಬಂದಿದ್ದಂಥ ಸ್ಪರ್ಧಿ ಯಾರು ಅನ್ನೋದನ್ನ ಹೇಳ್ತಾ ಹೋಗ್ತೀವಿ. ಇದ್ರ ಬಗ್ಗೆ ನಿಮ್ಗೇನಾದ್ರು ಗೊತ್ತಾದ್ರೆ ನೀವು ಖಂಡಿತವಾಗಿಯೂ ಶಾಕ್ ಆಗ್ತೀರಾ. ಈ ವ್ಯಕ್ತಿ ಮನೆಯಿಂದ ಹೊರಗಡೆ ಬಂದ್ರಾ ಅಂತ ನೀವು ಕೂಡ ಆಶ್ಚರ್ಯ ಪಡ್ತೀರಾ. ಸೊ ಇವತ್ತು ಹೊರಗಡೆ ಬರುವಂತಹ ವ್ಯಕ್ತಿ ಯಾರು, ಏನು, ಎತ್ತ ಎಲ್ಲವನ್ನೂ ಕೂಡ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಪ್ರತಿ ಸೀಸನ್ನಲ್ಲೂ ಬಿಗ್ ಬಾಸ್ ಬಹಳ ಅದ್ಭುತವಾಗಿ ಮೂಡ್ ಬರ್ತಾ ಇರೋದ್ರಿಂದ ಯಾರು ಹೋಗ್ತಾರೆ, ಯಾರು ಇರ್ತಾರೆ, ಯಾರು ಗೆಲ್ಬಹುದು, ಯಾರು ಸೋಲ್ಬಹುದು ಅನ್ನೋದನ್ನ ಪ್ರತಿ ಸೀಸನ್ನಲ್ಲೂ ಕೂಡ ಗೆಸ್ ಮಾಡ್ತಾನೆ ಇರ್ತಾರೆ. ಸೊ ಕೆಲವೊಮ್ಮೆ ಗೆಸ್ ಮಾಡಿದ್ದು ವರ್ಕೌಟ್ ಆಗಿದ್ದು ಇದೆ, ಬಹುತೇಕ ಬಾರಿ ಗೆಸ್ ಮಾಡಿದ್ದು ಸೋತಿದ್ದು ಕೂಡ ಇದೆ. ಅದೇ ರೀತಿಯಾಗಿ ಈ ಬಾರಿಯೂ ಕೂಡ ಬಿಗ್ ಬಾಸ್ನಲ್ಲಿ ಸ್ವಲ್ಪ ವಾರಗಳ ಕಾಲ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋದನ್ನ ಗೆಸ್ ಮಾಡೋದಕ್ಕೆ ಸಾಧ್ಯನೇ ಆಗಿರಲಿಲ್ಲ. ಸೊ ಫೈನಲಿ ಬರ್ತಾ 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 ಇವ್ರು ಗೆಲ್ಬಹುದೇನೋ ಅನ್ನುವಂಥ ನಿರೀಕ್ಷೆನ ಇಟ್ಕೊಳ್ಳಲಾಗಿದೆ. ಕೊನೆಯದಾಗಿ ಈಗ ಹನುಮಂತು, ಮೋಕ್ಷಿತಾ, ತ್ರಿವಿಕ್ರಮ್ ಟಾಪ್ ಫೈನಲಿಸ್ಟ್ ಆಗಿ ಹೋಗಿರೋದ್ರಿಂದ ಅವ್ರು 3 ಜನ ಸೇಫ್ ಆಗಿದ್ದಾರೆ. ಸೊ ಅವ್ರ 3 ಜನರ ಗೆಲುವಿನ ಹಾದಿ ಸಲೀಸಾಗಿದೆ. ಹಾಗೆ ನೋಡಿದ್ರೆ ಯಾರು ವಿನ್ನರ್ ಆಗ್ತಾರೆ ಅಂತ ಒಂದಷ್ಟು ಪ್ರಶ್ನೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಒಂದಷ್ಟು ಸಮೀಕ್ಷೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಆದಾಗ ಈ ಮೂವರ ಹೆಸರೇ ಕೇಳ್ಬರ್ತಾ ಇತ್ತು. ಮೋಕ್ಷಿತಾ ಗೆಲ್ಬಹುದು, ಅಥವಾ ಹನುಮಂತು ಗೆಲ್ಬಹುದು, ಅಥವಾ ತ್ರಿವಿಕ್ರಮ್ ಗೆಲ್ಬಹುದು ಅನ್ನುವಂಥ ಗೆಸ್ಸನ್ನೇ ಮಾಡಲಾಗ್ತಾ ಇತ್ತು. ಅದೇ ರೀತಿಯಾಗಿ ಆ 3 ಜನ ತುಂಬಾನೇ ಸೇಫ್ ಆಗಿ ಟಾಪ್ ಫೈನಲಿಸ್ಟ್ ಸ್ಥಾನಕ್ಕೂ ಹೋಗಿ ಕೂತಿರೋದು ನಿಜವಾಗ್ಲೂ ಆಶ್ಚರ್ಯ ಅಂತ ಅನ್ಸುತ್ತೆ. ಇನ್ನುಳಿದಂಥ ಪ್ರಕಾರ ಇವತ್ತು ಉಳಿದಿರುವವರಲ್ಲಿ ಯಾರು ಮನೆಯಿಂದ ಹೊರಗಡೆ ಹೋಗ್ತಾರೆ, ಆಮೇಲೆ ನಿಧಾನವಾಗಿ ಯಾರು ಹೊರಗೆ ಹೋಗ್ತಾರೆ ಅಂತ. ಈಗ ಉಳಿದಿರೋದು ಯಾರು ಅಂತ ಅಂದರೆ ಒಂದು ಭವ್ಯ ಗೌಡ, ಇನ್ನೊಂದು ಧನ್ರಾಜು, ಹಾಗೇನೆ ರಜತ್ತು, ಜೊತೆಗೆ ಉಗ್ರಂ ಮಂಜು. ಇವರು ಇಷ್ಟು ಜನ ಉಳಿದಿದ್ದಾರೆ. ಇವರು ಇಷ್ಟು ಜನರಲ್ಲಿ ಇವತ್ತು ಮನೆಯಿಂದ ಒಬ್ರು ಹೊರಗಡೆ ಬರ್ತಾರೆ. ಅದನ್ನ ಬಿಗ್ ಬಾಸ್ ತೋರಿಸಲಾಗತ್ತೆ. ಹಾಗಿದ್ರೆ ಇವತ್ತು ಮನೆಯಿಂದ ಹೊರಗಡೆ ಬರುವಂತ ಆ ವ್ಯಕ್ತಿ ಯಾರು ಅನ್ನೋದು ಸಹಜವಾಗಿ ಇರುವಂತ ಕುತೂಹಲ. ಎಲ್ರಿಗೂ ಗೊತ್ತಿರೋ ಹಾಗೇನೆ ಭವ್ಯ ಮನೆಯಿಂದ ಹೊರಗಡೆ ಬರಬೇಕು ಅನ್ನುವಂಥ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಯಾವ ಸೀಸನ್ನಲ್ಲೂ ಯಾರಿಗೂ ಇಷ್ಟು ಹೇಟರ್ಸ್ ಇರಲಿಲ್ವೇನೋ, ಆದರೆ ಈ ಸೀಸನ್ನಲ್ಲಿ ಭವ್ಯಂಗೆ ಸಿಕ್ಕಾಪಟ್ಟೆ ಹೇಟರ್ಸ್ ಇದ್ದಾರೆ. ಆಕೆಯ ನಡೆ, ನುಡಿ, ಮಾತು ಎಲ್ಲದರಲ್ಲೂ ಕೂಡ ತಪ್ಪನ್ನು ಕಂಡುಹಿಡಿಯೋರ ಸಂಖ್ಯೆ ಜಾಸ್ತಿ ಇದೆ. ಟ್ರೋಲ್ ಮಾಡ್ತಿರೋರ ಸಂಖ್ಯೆ ಕೂಡ ಜಾಸ್ತಿ ಇದೆ. ಆ ಕಾರಣಕ್ಕೆ ತುಂಬ ಜನ ಭವ್ಯ ಹೊರಗಡೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಗೌತಮಿಗಿಂತ ಮುಂಚೆ ಭವ್ಯ ಹೊರಗಡೆ ಬರಬೇಕು ಅನ್ನೋದು ತುಂಬ ಜನರ ಆಸೆ ಆಗಿತ್ತು. ಆದರೆ ಫೈನಲಿ ಭವ್ಯ ಸೇಫ್ ಆಗಿರೋದ್ರಿಂದ ಇವತ್ತಾದರೂ ಭವ್ಯ ಬರ್ತಾರಾ ಅನ್ನುವಂಥ ಪ್ರಶ್ನೆಯನ್ನು, ಕುತೂಹಲವನ್ನು ಇಟ್ಕೊಂಡಿದ್ದಾರೆ. ಕೆಲವರು ಬಂದೇ ಬರ್ತಾರೆ ಅಂತ, ಕೆಲವರು ಬರಲೇಬೇಕು ಅಂತ, ಕೆಲವರು ಅವರೇ ಬರೋದು ಅಂತ ಹೇಳ್ತಾ ಇದ್ದಾರೆ. ಆ ಥರದ್ದೇನಾದ್ರು ಲೆಕ್ಕಾಚಾರ ಹಾಕ್ಕೊಂಡಿದ್ರೆ ನಿಮ್ಮ ಊಹೆಗಳು ತಪ್ಪು. ಭವ್ಯ ಇವತ್ತು ಕೂಡ ಸೇಫ್ ಆಗ್ತಾರೆ. ಹೌದು, ಭವ್ಯ ಇವತ್ತು ಸೇಫ್ ಆಗ್ತಾರೆ ಅಂತ ಅಂದರೆ ಇನ್ನು ಉಳಿದಿರೋದು ರಜತ್ತು, ಹಾಗೆಯೇ ಉಗ್ರಂ ಮಂಜು, ಅದ್ರ ಜೊತೆಗೆ ಧನ್ರಾಜು. ಇವ್ರು 3 ಜನದಲ್ಲಿ ಯಾರಾದರೂ ಒಬ್ರು ಹೊರಗಡೆ ಬರಬೇಕಲ್ಲ, ಯಾರು ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ರೆ ಆ ಪ್ರಶ್ನೆಗೆ ನಿಜವಾಗ್ಲೂ ಶಾಕಿಂಗ್ ಉತ್ತರ ಇದೆ. ಹೌದು, ಉಗ್ರಂ ಮಂಜು ತುಂಬ ಚೆನ್ನಾಗಿ ಸ್ಟಾರ್ಟಿಂಗಲ್ಲಿ ಆಟ ಆಡ್ಕೊಂಡು ಬಂದಿದ್ರು. ತುಂಬ ಜನಕ್ಕೆ ಉಗ್ರಂ ಮಂಜು ಇಷ್ಟ ಆಗಿದ್ರು. ಚೆನ್ನಾಗಿ ಗುರುಸ್ತಾರೆ, ಚೆನ್ನಾಗಿ ಹಾಡು ಹೇಳ್ತಾರೆ, ಚೆನ್ನಾಗಿ ಆಟ ಆಡ್ತಾರೆ. ಸೊ ಉಗ್ರಂ ಮಂಜು ಗೆಲ್ಲಬೇಕು ಅನ್ನುವಂಥ ನಿರೀಕ್ಷೆಯನ್ನು ಬಹುತೇಕ ಮಂದಿ ಇಟ್ಕೊಂಡಿದ್ರು. ಬರ್ತಾ 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 ಗೌತಮಿ ಜೊತೆಗೆ ಫಿಕ್ಸ್ ಆಗಿಬಿಟ್ರು. ಗೌತಮಿ ಎಲ್ಲೇ ಹೋದರೂ ಬಾಲ ಹಿಡ್ಕೊಂಡು ಓಡಾಡೋ ಥರ ಆಗ್ಬಿಟ್ರು. ಬಿಟ್ರೆ ಇನ್ಯಾರ ಜೊತೆಗೂ ಬೆರೀಲೇ ಇಲ್ಲ, ಇನ್ಯಾರ ಜೊತೆಗೂ ಸೇರ್ಲೂ ಇಲ್ಲ, ಯಾರ ಸಹವಾಸವೂ ಮಾಡಲಿಲ್ಲ. ತುಂಬ ರೂಢಾಗಿ ಆಟ ಆಡೋಕ್ಕೆ ಶುರು ಮಾಡಿದ್ರು. ಎಲ್ಲರಲ್ಲೂ ಕೂಡ ತಪ್ಪನ್ನು ಕಂಡುಹಿಡಿಯೋದಕ್ಕೆ ಶುರು ಮಾಡಿದ್ರು. ಸೊ
ಹಾಗಾಗಿ ಉಗ್ರ ಮಂಜು ಅಂತಂದರೆ ಕೆಲವರಿಗೆ ಇರಿಟೇಟ್ ಆಗಿದ್ದು ಕೂಡ ಇದೆ. ಹಾಗಂತ ಉಗ್ರ ಮಂಜು ಇವತ್ತು ಬರ್ತಾರಾ ಅಂತ ಅಂದರೆ ಅದು ಕೂಡ ಇಲ್ಲ. ಯಾಕಂದರೆ ಇನ್ನೊಂದು ವಾರಗಳ ಕಾಲ ಟೈಮ್ ಇರೋದ್ರಿಂದ, ಮುಂದಿನ ವಾರ ಫೈನಲ್ ಇರೋದ್ರಿಂದ ಈ ವಾರ ಉಗ್ರ ಮಂಜುವನ್ನು ಉಳಿಸ್ಕೊಳ್ತಾರೆ. ಸೊ ಫೈನಲಿ ಬೇರೆಯವ್ರನ್ನೆಲ್ಲ ಹೋಲಿಸ್ಕೊಂಡ್ರೆ ಉಗ್ರ ಮಂಜು ಚೆನ್ನಾಗಿ ಆಟ ಆಡ್ತಾ ಇರೋದ್ರಿಂದ ಅವರು ಇವತ್ತು ಉಳಿಸ್ಕೊಳ್ತಾರೆ. ಇನ್ನು ರಜತ್ ಮೊದಲೇ ಬಂದಿದ್ರೆ ಬಿಗ್ ಬಾಸ್ ಗೆಲ್ತಿದ್ರು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿತ್ತು. ರಜತ್ ಏನಾದರೂ ಮೊದಲೇ ಬಂದಿದ್ರೆ ಪಕ್ಕ ಗೆಲ್ತಿದ್ರು. ಈಗ ವೈಲ್ಡ್ ಕಾರ್ಡಿಗೆ ಎಂಟ್ರಿ ತಗೊಂಡು ಬಂದಿರೋದ್ರಿಂದ ಗೆಲ್ಲಲ್ವೇನೋ ಅನ್ನೋದೊಂದು ಪ್ರಶ್ನೆ ಇದೆ. ಸೊ ಅಲ್ಲಿಗೆ ರಜತ್ತು ಕೂಡ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ರೂ ಕೆಲವೊಂದಷ್ಟು ಲೋಪದೋಷಗಳು ರಜತ್ತಲ್ಲೂ ಇದೆ. ಹಾಗಂತ ರಜತ್ನ ಇವತ್ತೇ ಕಳಿಸ್ತಾರ ಅಂದರೆ ಖಂಡಿತವಾಗಿಯೂ ಇಲ್ಲ, ರಜತನ್ನ ಇಟ್ಕೊಳ್ತಾರೆ. ಯಾಕಂದರೆ ಬೇರೆಯವರಿಗೆ ಹೋಲಿಸ್ಕೊಂಡ್ರೆ ರಜತ್ತು ಕೂಡ ಚೆನ್ನಾಗಿ ಆಟ ಆಡ್ತಾ ಇರೋದ್ರಿಂದ ಈ ವಾರವೇ ರಜತನ್ನು ಕಳಿಸೋದು ಡೌಟು. ರಜತ್ನೂ ಕೂಡ ಫೈನಲ್ವರೆಗೂ ಇಟ್ಕೊಳ್ಳುವಂಥ ಸಾಧ್ಯತೆ ಇದೆ. ಇನ್ನೇನು ಫೈನಲ್ಗೆ ಹೋಗಬೇಕು ಅನ್ನುವಾಗ ಅವರನ್ನು ಕಳಿಸುವಂಥ ಸಾಧ್ಯತೆ ಇದೆ. ಆಶ್ಚರ್ಯ ಅಂತ ಹೇಳಿದ್ರೆ ರಜತ್ ಗೆಲ್ಲಬಹುದು ಅನ್ನೋದು ಇದೆ. ವೈಲ್ಡ್ ಕಾರ್ಡ್ ಎಂಟ್ರಿಲಿ ಬಂದವರು ಯಾವತ್ತೂ ಗೆದ್ದಿಲ್ಲ. ಈ ಬಾರಿ ಅದು ಒಂದು ಇತಿಹಾಸ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಸೊ ಅದನ್ನು ನಾವೇನು ಗೆಸ್ ಮಾಡೋಕ್ಕೆ ಸಾಧ್ಯಕ್ಕಾಗಲ್ಲ. ಆದರೆ ಇವತ್ತು ಮನೆಯಿಂದ ಹೊರಗಡೆ ಬರ್ತಾ ಇರೋದು ಧನ್ರಾಜ್ ಅನ್ನೋದು ಆಘಾತಕಾರಿ ಮತ್ತು ಬೇಸರದ ಸುದ್ದಿ. ಹೌದು, ಧನ್ರಾಜ್ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಬರ್ತಾ ಇದ್ರು, ಫೈನಲಿಸ್ಟು ಆಗಿದ್ರು. ಆದರೆ ಮೋಸದ ಆಟ ಆಡಿದ್ರು ಅನ್ನುವಂಥ ಒಂದು ಕಾರಣಕ್ಕಾಗಿ ಅವರನ್ನು ಅಲ್ಲೇ ವಾಪಸ್ ಎಲಿಮಿನೇಟ್ ಮಾಡಲಾಯಿತು. ಇವತ್ತು ಧನ್ರಾಜ್ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರ್ತಾರೆ ಅನ್ನುವಂಥದ್ದು ಶಾಕಿಂಗ್ ಸತ್ಯ. ಗೌತಮಿ ನಂತರ ಬಿಗ್ ಬಾಸ್ ಮನೆಯಿಂದ ಧನ್ರಾಜು ಹೊರಗಡೆ ಬರ್ತಾ ಇದ್ದಾರೆ ಅನ್ನುವಂಥ ಸುದ್ದಿ ಅವರ ಅಭಿಮಾನಿಗಳಿಗೆ ಸಾಕಷ್ಟು ನಿರಾಸೆಯನ್ನು ತಂದೊಡ್ಡಿದೆ. ಧನ್ರಾಜ್ ಎಲ್ರಿಗಿಂತ ಚೆನ್ನಾಗಿ ಆಟ ಆಡ್ತಾ ಇದ್ರು, ಪ್ರಾಮಾಣಿಕ ಆಟ ಆಡ್ತಿದ್ರು, ಅವ್ರನ್ನ ಹೊರಗಡೆ ಕಳಿಸಬಾರ್ದಿತ್ತು ಅನ್ನೋದು ಕೆಲವರ ವಾದ. ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.